ನಾವು ದಾಯಾದಿಗಳು. ನಮ್ಮ ಹೆಸರು CH ಮಂಜುನಾಥ್ ಅಂತ ಸರ್. ನಿನ್ನೆ ಇದು ಹೋದ್ ಶನಿವಾರ ದಿವಸ ಆತ ನಾರಾಯಣ ಸ್ವಾಮಿ ಅನ್ನೋರು ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಮಗ ನನ್ನ ಹೊಡಿತೀನಿ, ಸಾಯಿಸ್ತೀನಿ ಅಂತ, ಕೊಲೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕಿದ್ದೇನೆ ಅಂತ. ನಾವು ಶನಿವಾರ ದಿವಸ ಕೋಲಾರಕ್ಕೆ ಬರೋರಿದ್ವಿ. ಬರ್ತಿರ್ಬೇಕಾದ್ರೆ ಸ್ಕೂಲ್ ಮುಂದ್ಗಡೆ ನಿಂತಿದ್ದ, ಕೈ ಅಡ್ಡ ಇಟ್ಟ ಕರ್ಕೊಂಬಂದು ಏನು ಸಮಾಚಾರ ಅಂದರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಗನ ಮೇಲೆ ಹಿಂಗೆ ಅಂತಂದ. ಆಮೇಲೆ ಸ್ಟೇಷನ್ಗೆ ಹೋದು. ಒಳಗಡೆ ಸ್ಟೇಷನಲ್ಲಿ ಏನಾಯಿತು, ವಿಚಾರಣೆ ಮಾಡ್ತಿದ್ರು. ಇವನು ಎಲ್ಲ ಇದು ಮಾಡಿಕೊಂಡು ಆಮೇಲೆ ಅಲ್ಲಿ ರಾಜಿ ಮಾಡಿದ್ರು. ಇನ್ನು ಆ ಥರ ನಡ್ಕೊಳ್ಳಲ್ಲ ಸರ್ ನಾನು ಹಂಗೆ ಅಂತಂದ. ಅದಕ್ಕೆ ಮುಂಚೆನೇ ಸುಮಾರು ದಿವಸಗಳಿಂದ ಇವನು 1 ವರ್ಷದಿಂದ ಬರೆಯೋದು ಹೊಡೆಯೋದು ಎಲ್ಲ ಮಾಡ್ತಿದ್ದ ತಂದೆನ. ಪ್ರಮೋದ್ ಅಂತಕ್ಕಂಥವನು ಅವ್ರ ಮಗ. ಆಮೇಲೆ ಹೊಡೆಯೋದು ಎಲ್ಲ ಮಾಡ್ತಿದ್ದ. ಆಮೇಲೆ ಆ ಬೈಕ್ ಅವನು ಕಂಪ್ಲೇಂಟ್ ಕೊಟ್ಟಿದ್ದ ನಾರಾಯಣ ಸ್ವಾಮಿ, ನಮ್ಮ ಚಿಕ್ಕಪ್ಪ ಅದನ್ನು. ಆಮೇಲೆ ಅದು ರಾಜಿ ಮಾಡಿ ಕಳಿಸಿದ್ರು. ನಾನು ಅಷ್ಟೊತ್ತಿಗೆ ಬಂದ್ಬಿಟ್ಟೆ, ಕೋಲಾರದಲ್ಲಿ ಏನೋ ಒಂದು ಕೇಸ್ ಇದೆ ಅಂತ ನಾನು ಬಂದ್ಬಿಟ್ಟೆ. ಬಂದಿದ್ದಾದ್ಮೇಲೆ 3 ದಿವಸಕ್ಕೆ ಜಮೀನು ಸರ್ವೆ ನಂಬರ್ 7 ಚನ್ನಸಂದ್ರದ್ದು 1 ಎಕರೆ ಆತನ ಸ್ವಯಾರ್ಜಿತ ಆಸ್ತಿ. ಸುಮಾರು 20 ವರ್ಷ 18 ವರ್ಷದಿಂದ ಎಂಟಿ ಗಣ್ಯರಲ್ಲಿ ಕೂಡ ಇಲ್ಲ. ಅವರು ಬೇರೆ ಬೇರೆ ಇದ್ರು. ಅವರು H ಕ್ರಾಸ್ ಹತ್ರ ಟೋಲ್ ಹತ್ರ ಬಾಡಿಗೆ ಮನೇಲಿದ್ರು. ಮಗ, ಹೆಂಡತಿ, ಸೊಸೆ ಎಲ್ಲ. ಈತ ಒಬ್ಬನೇ ಹಳೆ ಮನೆಯಲ್ಲಿ ಒಬ್ಬನೇ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲ ತಿನ್ಕೊಂಡಿದ್ದ. ಇದೇನಾಯ್ತು, ಒಂದ್ ದಿವಸ ಹಿಂಗೆ ನಾನು ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ನಾನು ಜಮೀನ್ ಮಾರಾಕ್ತೀನಿ ಅಂತಂದ. ಅಂದಮೇಲೆ ಅವ್ರ ಮಗ ಅದನ್ನು ಕೇಸ್ ಹಾಕ್ಬಿಟ್ಟಿದ್ದ ಜಮೀನ್ ಮೇಲೆ, ಸರ್ವೆ ನಂಬರ್ 7 ಮೇಲೆ. 1 ಎಕರೆ ಜಾಗ ಅದು. ನಮ್ಮೂರಲ್ಲೇ ಅವರು ತಗೊಂಡಿದ್ದಾತ. ಅವರು ನಮ್ಮ ದಾಯಾದಿಗಳ ಹತ್ರನೇ ತಗೊಂಡಿದ್ದು. ಮಾರಾಕಿದ್ದಾದ್ಮೇಲೆ ಏನಾಗೋಯ್ತು, ಅವನು ಕೇಸ್ ಹಾಕಿದ್ದ ಮಗ. ಕೇಸ್ ಆದ್ಮೇಲೆ ಅದು ಸ್ಟೇ ಮಾಡಿಸಿದ. ಸ್ಟೇ ಎಲ್ಲ ವೆಕೆಟ್ ಆಗ್ಬಿಟ್ಟು ಮಾಡಿಸ್ಬಿಟ್ಟು ಇದನ್ನ ಮಾರಾಟ ಮಾಡ್ಬಿಟ್ಟಿದ್ದ. ಈ ಮಾರಾಟ ಮಾಡಿಸಿರೋರು ಪಿಳ್ಳೇಗೌಡ ಅಂತ ಒಬ್ರು ಪುರಳ್ಳಿಯವರು. ಈತನ ಸ್ನೇಹಿತನೇ, ನಾರಾಯಣ ಸ್ವಾಮಿ ಸ್ನೇಹಿತ ಮುಂಚೆಯಿಂದ. ಆತನು MPCSL ಸೆಕ್ರೆಟರಿ ಆಗಿದ್ದ. ಈತನ ನಮ್ಮೂರಲ್ಲಿ MPCSL ಸೆಕ್ರೆಟರಿ ಆಗಿದ್ದ. ಆ ಒಂದು ವಿಶ್ವಾಸದಲ್ಲಿ ಯಾರಿಗೋ ಹೊಸಕೋಟೆ ಅವರೂ ಮತ್ತೆ ಇನ್ನೊಬ್ರು ನಾಗನಾಳದಲ್ಲಿ ಒಬ್ರಿಗೆ ಪ್ರಕಾಶ್ ಅನ್ನೋರ್ಗು ಏನೋ ಮಾರಾಟ ಮಾಡ್ಬಿಟ್ಟಿದ್ದಾನೆ. ಮಾರಾಟ ಮಾಡಿದಾದ್ಮೇಲೆ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿ 30 ಲಕ್ಷ ಮುಂಗಡ ತಗೊಂಡಿದ್ದಾನೆ. ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕಿಗೆ. ಅಗ್ರಿಮೆಂಟ್ ರಿಜಿಸ್ಟರ್ ಕಾಪಿನೂ ನಮ್ಮ ಹತ್ರ ಇದೆ. ಮಾಡಿದ್ದಾದ್ಮೇಲೆ ಆ ಜಮೀನನ್ನ ಇವನು ಕೊಲೆ ಮಾಡಿಬಿಟ್ರೆ ರಿಜಿಸ್ಟರ್ ಆಗಿಲ್ಲ, ಜಮೀನು ಉಳ್ಕೊಂಡ್ಬಿಡ್ತದೆ ನಮ್ಗೆ ಅಂದ್ಬಿಟ್ಟು 15 ದಿವಸದಿಂದ ಇವರು ಸ್ಕೆಚ್ ಹಾಕೊಂಡಿದ್ಲಂತೆ. ಎಂಟಿ ಅದಳು. ರಾತ್ರಿ ಪೊಲೀಸ್ನವ್ರಿಗೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಾಗ ಇವ್ರನ್ನ ಎನ್ಕ್ವೈರಿ ಮಾಡಕ್ ಬಂದಾಗ ಈಕೆ ವರದಿ ಕೊಟ್ಟಿದ್ದ ಆ ಥರ. ಆಮೇಲೆ ಏನಾಯ್ತು, ಮಾತ್ರೆ ಹಾಕಿದ್ದಾಳೆ ಮುದ್ದೆಯಲ್ಲಿ, ರಾಗಿ ಮುದ್ದೆಯಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದಾಳೆ. ಆಮೇಲೆ ಸಾರಲ್ಲಿ ಹಾಕಿದ್ದಾಳೆ. ನುಗ್ಗೆಕಾಯಿ ಸಾರು ಮಾಡಿದ್ದಾರೆ. ಹೂವಿನ ತೋಟ ಇದೆ, ಮಗ ಹೂವಿನ ತೋಟ ಮಾಡ್ತಾ. ಇವ್ರು ಪಿತ್ರಾರ್ಜಿತ ಆಸ್ತಿನೆಲ್ಲ ಮಗನಿಗೆ ಬಿಟ್ಕೊಟ್ಬಿಟ್ಟಿದ್ದ. ದಬ್ಬಾಳಿಕೆ ಮಾಡಿ ಇವನ ಹತ್ರ ಕಿತ್ಕೊಂಡ್ಬಿಟ್ರು. ಆಮೇಲೆ ಮಾಡ್ಕೋಪ್ಪ ಅಂತ ಬಿಟ್ಬಿಟ್ಟಿದ್ದ ಅವ್ರ ತಂದೆ ಆಸ್ತಿನೆಲ್ಲ. ನಾನು ಮಾಡ್ಕೊಂಡಿದ್ದಾಗ ಇವನಿಗೇನು ಖರ್ಚಿಗೆ ಇದಕ್ಕೆ ಏನು ಕೊಡ್ತಿರ್ಲಿಲ್ಲ, ಇವನಿಗೇನು ಆದಾಯ ಇಲ್ಲ. ಆಮೇಲೆ ಏನಾಗೋಯ್ತು, ಇವನು ಜಮೀನು ಮಾರಾಟ ಮಾಡ್ಕೊಂಡ. ಕೇಸ್ ಹಾಕ್ಬಿಟ್ನೆ ನನ್ನ ಮೇಲೆ ಅಂತ ಅಂದ್ಬಿಟ್ಟಿದೆ. ಸ್ಟೇ ವೆಕೇಟ್ ಮಾಡ್ಬಿಟ್ಟು ಜಮೀನು ಮಾರಾಟ ಮಾಡ್ಕೊಂಡ. ಇವ್ರು 15 ದಿವಸದಿಂದ ಸ್ಕೆಚ್ ಹಾಕೊಂಡಿದ್ದು ಏನಾಗಿದೆ, ನೆನ್ನೆ ಹೋಗ್ಬಿಟ್ಟು 3 ದಿವಸದಿಂದ ಹುಡುಕ್ಲಾಡ್ಕೊಂಡಿದ್ದು ಅವ್ನು ಎಲ್ಲಿದ್ದಾನೆ ಅಂತ ಪಿಳ್ಳೇಗೌಡ ಮನೇಲಿ ಇದ್ದಂತೆ. ನೆನ್ನೆ ಮೊನ್ನೆ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ಅವನು ಊರಲ್ಲಿ ಇಟ್ಕೊಂಡು ಅವನನ್ನ ನ್ಯಾಕ್ ಮಾಡ್ಕೊಂಡು, ಅಪ್ಪ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಪ್ಪ, ನಿನ್ನನ್ನು ಅಲ್ಲಿ ಇಡ್ತೀನಿ, ಕಾರಲ್ಲಿ ಓಡಾಡ್ಕೊಂಡಿರೋ, ನಿನ್ಗೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳಿದ್ದಾನೆ. ಆಮೇಲೆ ಏನೋ ನಂಬಿಟ್ಟಿದ್ದಾನೆ. ನಿನ್ನೆ ಬೆಳಗ್ಗೆ ತೋಟದಲ್ಲಿ ಹೂವು ಕಟ್ ಮಾಡಿಸಿದ್ದಾನೆ ಲೇಬರ್ಸ್ ಕೈಲಿ. ಇವನು ಕರ್ಕೊಂಡೋಗಿದ್ದಾರೆ. ಈತನು ತೋಟದಲ್ಲಿ ಎಲ್ಲ ಓಡಾಡ್ಕೊಂಡಿದ್ದಂತೆ.